ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದ ರಿಂಗ್ ಬೀಡು, ಮಧ್ಯದಲ್ಲಿ ಈ ರೀತಿಯಾದ ಕುಂಬಳಕಾಯಿ ಬೀಡ್, ಸ್ಮಾಲ್ ಕುಂಬಳಕಾಯಿ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ರೋಸ್ ಬೀಡು, ರೌಂಡ್ ಬೀಡು ಯಾವ್ದಾದ್ರು ಇದ್ರ ಮಿಡಿಲ್ಗೆ ಹಾಕೋಬಹುದು. ಅದು ನಿಮ್ಗೆ ಆಪ್ಷನಲ್ ಕೊಡ್ತಾ ಇದ್ದೀನಿ. ಸಿಂಪಲ್ ಆಗಿರೋ ಸ್ಮಾಲ್ ಪಫ್ ಆರ್ಚ್ ಡಿಸೈನ್ ನ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಎಳೆ ದಾರ 10.075 mm ಕ್ರೋಶನ್ನ ಯೂಸ್ ಮಾಡ್ತಿದ್ದೀನಿ. ಫ್ರೆಂಡ್, ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ರೀತಿಯಾಗಿ ಕ್ರೋಶನ್ನ ಬಟ್ಟೆ ಒಳಗೆ ಸೇರಿಸ್ತಾ ಇದ್ದೀನಿ. ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ನೋಡಿ, ಸ್ಟಾರ್ಟಿಂಗ್ 4 ಚೈನ್ಸ್ ಹಾಕೊಂಡು ಈ ರೀತಿಯಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ಆದ್ಮೇಲೆ ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ಮತ್ತೆ ನೋಡಿ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಫಸ್ಟ್ 4 ಚೈನ್ಸ್ ಲಾಕು, 3 ಚೈನ್ಸ್ ಲಾಕ್ ಮಾಡಿದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನು ಬೀಡ್ಸ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬೀಡ್ಸ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ನ ಆಡ್ ಮಾಡಿಕೊಂಡು ಬೀಡ್ ನ ಲಾಕ್ ಮಾಡಿದಾದ್ಮೇಲೆ ನೋಡಿ, ಬೀಡನ್ನ ಲಾಕ್ ಮಾಡಿಕೊಂಡು ಬೀಡನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಇದೇ ರೀತಿ 3 ಚೈನ್ಸ್ ನೆಕ್ಸ್ಟ್ ಬೀಡ್ ಆಡ್ ಮಾಡಬೇಕು. ಮತ್ತೆ 3 ಚೈನ್ಸ್ ಲಾಕು ಮತ್ತೆ 4 ಚೈನ್ಸ್. ಇದೇ ರೀತಿ ಪೂರ್ತಿ ನಾವು ಫಸ್ಟ್ ಸ್ಟಾರ್ಟಿಂಗ್ 4 ಚೈನ್ಸ್ ಮತ್ತೆ 3 ಚೈನ್ಸ್ ಬೀಡ್, ಮತ್ತೆ 3 ಚೈನ್ಸ್ 4 ಚೈನ್ಸ್ ಮತ್ತೆ 3 ಚೈನ್ಸ್ ಬೀಡ್, ಮತ್ತೆ 3 ಚೈನ್ಸ್ 4 ಚೈನ್ಸ್ ಮತ್ತೆ 3 ಚೈನ್ಸ್ ಬೀಡ್ ನ ಆಡ್ ಮಾಡ್ಕೊಳ್ತಾ ನಾವು ಕಂಟಿನ್ಯೂ ಮಾಡ್ಕೋಬೇಕು. ನಾನು ಇಲ್ಲಿಗೆ 4 ಚೈನ್ಸ್ ಎಂಡಿಂಗ್ ಅಲ್ಲಿ 3 ಚೈನ್ಸ್ ಆದ್ಮೇಲೆ 4 ಚೈನ್ಸ್ ಮಾಡ್ಕೊಂಡು ಎಂಡ್ ಮಾಡ್ಕೋಬೇಕು. ಇಲ್ಲಿಗೆ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನು ಹೊರಗಡೆ ಎಳೆದು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಅಲ್ಲಿ ನಾನು ಸೇಮ್ ಕಲರ್ ಥ್ರೆಡ್ ಅನ್ನೇ ತಗೊಂಡಿದ್ದೀನಿ. ಸ್ಟಾರ್ಟಿಂಗು ಎಲ್ಲಿ ಲಾಕ್ ಮಾಡಬೇಕು ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ನೋಡಿ, ಇಲ್ಲಿ ಲಾಕ್ ಏನ್ ಮಾಡಿದೀವಿ 4 ಚೈನ್ಸ್ ಲಾಕು, ಅದ್ರ ಮೇಲೇನೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿದಾದ್ಮೇಲೆ ಮತ್ತೆ ಈ 3 ಚೈನ್ಸ್ ಏನಿದೆ ನೆಕ್ಸ್ಟ್ 3 ಚೈನ್ಸ್ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ ಫ್ರೆಂಡ್ಸ್, ನೀಟಾಗಿ ಗಮನಿಸ್ಕೊಳ್ಳಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ ನೆಕ್ಸ್ಟ್ 3 ಚೈನ್ಸ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ರಿಂಗ್ ಬೀಡಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನೋಡಿ, ನಾನು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿಂದ ಹೊರಗಡೆ ಎಳ್ಕೊಂತಾ ಇದ್ದೀನಿ. 1 ಟೈಮ್ ಆಯ್ತು. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿಂದ ಹೊರಗಡೆ ಎಳ್ಕೊಂತಾ ಇದ್ದೀನಿ. 2 ಟೈಮ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ, ಈ ರೀತಿಯಾಗಿ ಪಫ್ ರೆಡಿ ಆಗತ್ತೆ. ಸ್ಮಾಲ್ ಪಫ್ 3 ಲೂಪ್ಸ್ ಇಂದಾನು ಈ ರೀತಿ ಹೊರಗಡೆ ಎಳೆದು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸಿಂಪಲ್ ಆಗಿ ಕ್ಯೂಟ್ ಆಗಿ ಸ್ಮಾಲ್ ಪಫ್ ಆರ್ಚ್ ರೆಡಿ ಆಗತ್ತೆ. ಇವಾಗ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಈ ರೀತಿಯಾದ ಮೆಟಲ್ ಬೀಡ್ ಅಥವಾ ಪ್ಲಾಸ್ಟಿಕ್ ಬೀಡ್ ಮೀಡಿಯಂ ಸೈಜ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಆಡ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ನೋಡಿ, ಈ ರೀತಿಯಾಗಿ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿಂದ ಹೊರಗಡೆ ಎಳಿತಾ ಇದ್ದೀನಿ. ಕಂಬ ಎಲ್ಲ ಒಂದೇ ಹೈಟ್ ಬರೋ ತರ ಮಾಡ್ಕೋಬೇಕು. ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ನೋಡಿ, ಈ ರೀತಿಯಾಗಿ ಒಂದು ಕಂಬ ಆಗಿದೆ. ಈಗ ನೋಡಿ, ಇಲ್ಲಿಂದಾನೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬದಿಂದ 1 ಟೈಮ್ ಹೊರಗಡೆ ಎಳ್ಕೋಬೇಕು. ಮತ್ತೆ ಇನ್ನೊಂದು ಟೈಮ್ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು
ಈ ಕಂಬದಿಂದ ಹೊರಗಡೆ ಎಳ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಪಫ್ ಆರ್ಚ್ ರೆಡಿ ಆಗತ್ತೆ. ಎಲ್ಲ ಒಂದು ಮಾಡಿಕೊಂಡು ಮತ್ತೆ ಒಂದು ಮಾಡಿಕೊಂಡ್ರೆ ಸ್ಮಾಲ್ ಪಫ್ ಆರ್ಚ್ ರೆಡಿ ಆಗಿ ನೋಡಿ. ಈಗ ಮತ್ತೆ ಥ್ರೆಡ್ ಅನ್ನು ಹೊರಗಡೆ ಎಳೆದು ಮತ್ತೆ ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದೀನಿ. ಇದೇ ರೀತಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿಂದ ಈ ರಿಂಗ್ ಬೀಡಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದೀನಿ. ಮತ್ತೆ ನೋಡಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬದಿಂದ ಹೊರಗಡೆ ನೋಡಿ. ಈಗ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬದಿಂದ ಹೊರಗಡೆ ಒಂದ್ ಸರಿ ಆಯ್ತು. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬದಿಂದ ಹೊರಗಡೆ 2 ಸರಿ ಆಯ್ತು. ಅವೆಲ್ಲ ಪಫ್ ಆರ್ಚ್ ಏನ್ ರೆಡಿ ಆಗಿರುತ್ತೆ ಅದರಿಂದ ಥ್ರೆಡ್ ಅನ್ನು ಹೊರಗಡೆ ಎಳೆದು ಎಲ್ಲ ಒಂದು ಮಾಡ್ಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ಮತ್ತೆ ಈಗ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು 5 ಬೀಡನ್ನ ಆಡ್ ಮಾಡಿಕೊಂಡು 6 ಪಫ್ ಆರ್ಚ್ ಅನ್ನ ಸ್ಮಾಲ್ ಸೈಜ್ ಪಫ್ ಆರ್ಚ್ ಅನ್ನ ಮಾಡ್ಕೋಬೇಕು. ನೋಡಿ ಇನ್ನ ಒಂದು ಸ್ಮಾಲ್ ಪಫ್ ಆರ್ಚ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ್ಮೇಲೆ ಎಲ್ಲ ಒಂದು ಮಾಡಿ ಲಾಕ್. ಇದೇ ರೀತಿ ನಾವು 5 ಬೀಡ್ಸ್ ಅನ್ನ ಆಡ್ ಮಾಡಿಕೊಂಡು ಈ ರೀತಿಯಾದ ಪಫ್ ಆರ್ಚ್ ಅನ್ನ ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ 5 ಬೀಡನ್ನ ಆಡ್ ಮಾಡಿಕೊಂಡು ನಾನು 1 2 3 4 5 6 ಪಫ್ ಆರ್ಚ್ ಅನ್ನ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ 3 ಚೈನ್ಸ್ ಏನಿದೆ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಸಿಂಪಲ್ ಆಗಿ ಕ್ಯೂಟ್ ಆಗಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ಮತ್ತೆ ಪಕ್ಕದಲ್ಲೇ ಈ ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕೊಂಡು ನಾನು ಇಲ್ಲಿಗೆ 4 ಚೈನ್ಸ್ ಮೇಲೆನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕಂಟಿನ್ಯೂಯೇಷನ್ ನೆಕ್ಸ್ಟ್ 3 ಚೈನ್ಸ್ ಇರುತ್ತಲ್ಲ ಲಾಕ್ ಮಾಡ್ಕೊಂಡು ಮತ್ತೆ ರಿಂಗ್ ಬೀಡ್ ಇರುತ್ತೆ, ಒಂದು ಕಂಬ ಪಫ್ ಆರ್ಚ್ ಬೀಡು, ಒಂದು ಕಂಬ ಪಫ್ ಆರ್ಚ್ ಬೀಡ್, ಈ ರೀತಿಯಾಗಿ 5 ಬೀಡನ್ನ ಆಡ್ ಮಾಡ್ಕೊಂಡು 6 ಪಫ್ ಆರ್ಚ್ ಅನ್ನ ಮಾಡ್ಕೊಂಡು ಲಾಕ್ ಸಿಂಗಲ್ ಕ್ರೋಶೆ 4 ಚೈನ್ಸ್. ಈ 4 ಚೈನ್ಸ್ ಏನಿದೆ ಅಲ್ಲಿಗೆ ಥ್ರೆಡ್ ನ ತಗೋಬೇಕು. ನಾನು ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಎಂಡ್ ಮಾಡ್ಕೊಳ್ತಾ ಇದೀನಿ. ಬನ್ನಿ ಇದು ಕುಚ್ಚು ಕಟ್ಟದ ಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು 2 ಪಫ್ ಆರ್ಚ್ ಅನ್ನ ಮಾಡ್ಕೊಂಡಿದ್ದೆ, ನಾನು ಟ್ರೈ ಮಾಡಿದ್ದೆ. ಮತ್ತೆ ನೋಡಿ ಈ ರೀತಿಯಾಗಿ 177 ದಾರ ಕುಚ್ಚನ್ನ ನಾನು ಕಟ್ಕೊಂಡಿದ್ದೀನಿ. ತುಂಬಾ ಕ್ಯೂಟ್ ಆಗಿ ಸಿಂಪಲ್ ಆಗಿ ಈ ಡಿಸೈನ್ ನ ನಾವು ರೆಡಿ ಮಾಡ್ಕೋಬಹುದು. ಈ ಡಿಸೈನ್ ಗೆ ನಾವು 350 to 400 ಅನ್ನ ಚಾರ್ಜ್ ಮಾಡಬಹುದು ಫ್ರೆಂಡ್ಸ್, ಯಾಕಂದ್ರೆ 2 ಸ್ಟೆಪ್ಸ್ ಅಲ್ಲಿ ಸಿಂಪಲ್ ಆಗಿ ಇದು ರೆಡಿ ಆಗೋಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಸಹ ನಿಮ್ ಸ್ಯಾರಿಗೆ ಟ್ರೈ ಮಾಡಿ ನನ್ನ ಫೇಸ್ಬುಕ್ ಅಥವಾ ವಾಟ್ಸ್ಆಪ್ ನಂಬರ್ಗೆ ಪೋಸ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು RR ಕ್ರಿಯೇಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.